ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರಿತಾ ಇರೋದ್ರಿಂದ ಸಹಜವಾಗಿ ಭಾರತದಲ್ಲಿ ಈ ಸಿಲಿಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರದಾಟ ಮುಂದುವರಿತಾ ಇದೆ. ಪ್ರಮುಖವಾಗಿ ಈ ಆಟೋ ಚಾಲಕರು ಕೂಡ ಪರದಾಡ್ತಿದ್ದಾರೆ. ಕಾರಣ ಆಟೋಗೆ ಗ್ಯಾಸ್ ಹಾಕಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ಗಳು ಬಹುತೇಕ ಕಡೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ರಾಯಚೂರಲ್ಲಿ 3 ಆಟೋ ಗ್ಯಾಸ್ ಬಂಕ್ ಕಂಪ್ಲೀಟ್ ಆಗಿ ಬಂದಾಗಿದೆ. ಕಳೆದ 20 ದಿನಗಳಿಂದ ಉಂಟಾಗಿದೆ ಈ ಗ್ಯಾಸ್ ಸಮಸ್ಯೆ ಪರಿಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಆಟೋ ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ. 3 ದಿನಗಳಿಂದ ಆಟೋ ಗ್ಯಾಸ್ ಸಂಪೂರ್ಣ ಬಂದಾಗಿದ್ದು LPG ಬಂಕ್ ಮುಂದೆ ಸಾಲುಗಟ್ಟಿ ಆಟೋಗಳು ನಿಂತುಬಿಟ್ಟಿದೆ. ಗ್ಯಾಸ್ ಬಂಕ್ ಬಳಿ ಆಟೋ ಚಾಲಕರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಗ್ಯಾಸ್ ಸಿಗದೆ ಆಟೋಗಳನ್ನ ತಳ್ಕೊಂಡು ಬರ್ತಿದ್ದಾರೆ. ನಮ್ಮ ಜೊತೆ ಆಟೋ ಚಾಲಕರು ಜಗಳ ಆಡ್ತಿದ್ದಾರೆ. ನಾವು ಬುಕ್ ಮಾಡಿದ್ದೇವೆ, ಗ್ಯಾಸ್ ಬರೋದಕ್ಕೆ 2 ದಿನ ಬೇಕಾಗುತ್ತೆ, ಕಂಪನಿಯಲ್ಲಿ ಸ್ಟಾಕ್ ಇಲ್ಲ ಅಂತಿದ್ದಾರೆ. ಹಾಗಾಗಿ ಈ ಕಾರಣದಿಂದಲೇ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾರಂಟಿ ನ್ಯೂಸ್ಗೆ LPG ಮ್ಯಾನೇಜರ್ ವೀರೇಶ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಗಲ್ಫ್ ರಾಷ್ಟ್ರಗಳ ಯುದ್ಧದ ಹಿನ್ನೆಲೆಯಲ್ಲಿ ಸಾಕಷ್ಟು LPG ಸಿಗದೆ ಕೂಡ ಆಟೋ ಚಾಲಕರು ಪರದಾಡುವಂಥ ಸ್ಥಿತಿಯಾಗಿರುವಂಥದ್ದು. ಇವತ್ತು ನಾವು ರಾಯಚೂರಿನ LPG ಗ್ಯಾಸ್ ಏಜೆನ್ಸಿ ಮುಂದ್ಗಡೆ ಇರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸಾಕಷ್ಟು ಆಟೋ ಚಾಲಕರು ಆಟೋಗಳನ್ನು ಇಲ್ಲಿ ಏಜೆನ್ಸಿ ಮುಂದೆ ಕೂಡ ಒಂದು LPG ಸ್ಟಾಕ್ ತುಂಬಿಕೊಳ್ಳುವಂಥ ಪ್ಲೇಸಲ್ಲೇ ಕೂಡ ಇವತ್ತು ಎಲ್ಲ ಆಟೋಗಳನ್ನು ಕೂಡ ಬಿಟ್ಟಿರುವಂಥದ್ದು. ಯಾಕಂದರೆ LPG ಸಿಗದೆ ಕಾರಣದಿಂದಾಗಿ ಸಾಕಷ್ಟು ಆಟೋಗಳು ಕೂಡ ಚಾಲಕರು ಒಂದು ಆಟೋವನ್ನು ಚಲಾವಣೆ ಮಾಡದೆ ಇಲ್ಲೇ ನಿಲ್ಲಿಸಿರುವಂಥ ದೃಶ್ಯಗಳು ಕೂಡ ಕಾಣ್ಬೋದು. ಯಾಕಂತಂದರೆ ಇಲ್ಲಿ LPG ಸಿಗದೆ ಸಾಕಷ್ಟು ಚಾಲಕರು ಕೂಡ ಪರದಾಡುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಜನರನ್ನ ಸರ್ವಿಸ್ ಕೊಡದೆ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇರುವಂಥದ್ದು. ಕಳೆದ 20 ದಿನಗಳಿಂದ ಕೂಡ ಈ ಸಮಸ್ಯೆ ಆಗಿರುವಂಥದ್ದು. ಇದರ ಜೊತೆಗೆ ಇಲ್ಲಿ ಇರುವಂಥ LPG ತುಂಬಿಸುವಂಥ ಫಿಲ್ಲಿಂಗಲ್ಲಿ ಕೂಡ ನೋ ಸ್ಟಾಕ್ ಅಂತೇಳಿ ಬೋರ್ಡ್ ಹಾಕಿರುವಂಥದ್ದು. ಆದರೆ ಕಳೆದ 3 ದಿನಗಳಿಂದ ಕೂಡ ರಾಯಚೂರು ನಗರದಲ್ಲಿ 3 ಫಿಲ್ಲಿಂಗ್ ಇದರಲ್ಲಿ ಕೂಡ ಇರದೇ ಇರುವಂಥ ಕಾರಣದಿಂದಾಗಿ ಸಾಕಷ್ಟು ಆಟೋಗಳು ಕೂಡ ನಿಲ್ಲಿಸಿದ್ದಾರೆ. ಆದರೆ ಶಾಲೆ ಮಕ್ಕಳನ್ನು ಮತ್ತು ಸಾಕಷ್ಟು ಜನರನ್ನು ಸರ್ವಿಸ್ ಕೊಡಲು ಕೂಡ ಆಗ್ತಾ ಇಲ್ಲ, ಮನೆ ನಿರ್ವಹಣೆ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇರೋದು. ಆದರೆ ಇಲ್ಲಿ LPG ಮ್ಯಾನೇಜರೇ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಇವಾಗ ಎಷ್ಟು ದಿನದಿಂದ ಬಂದಾಗಿರುವಂಥದ್ದು ಸರ್, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ಸರ್, ನಮ್ಮದು 3 ದಿನದಿಂದ ಸ್ಟಾಕ್ ಖಾಲಿ ಆಗಿದೆ ಸರ್. ಆಟೋದವರೆಲ್ಲ ಗ್ಯಾಸ್ ಇಲ್ಲದಕ್ಕೆ ಬರ್ತಾ ಇದ್ದಾರೆ, ಸ್ವಲ್ಪ ಜಗಳ ಆಡ್ತಾ ಇದ್ದಾರೆ. ಸ್ಟಾಕ್ ಇದ್ರೂ ಕೂಡ ಆಗ್ತಾ ಇಲ್ಲ ಅಂತ ನೀವು ಅಂತಿದ್ದಾರೆ. ಸ್ವಲ್ಪ ರೇಟಿಂದ ಕೂಡ ಕಿರಿಕಿರಿ ಮಾಡ್ತಾರೆ ಸರ್. ನಾವು ಗ್ಯಾಸ್ ಬುಕ್ ಮಾಡಿದ್ದೀವಿ ಸರ್, ಅದು ಬರೋಕ್ಕಿಂತ 2 ದಿನ ಅಂತ ನಮ್ಗೆ ಹೇಳಿದ್ದಾರೆ ಸರ್. 2 ದಿನ ಆದಮೇಲೆ ಬರುತ್ತೆ ಅಂತ ಹೇಳಿದ್ದಾರೆ ಸರ್. ಅಲ್ಲ, ಎಷ್ಟು ಸ್ಟಾಕನ್ನು ತರಿಸ್ತಿದ್ರಿ, ಎಷ್ಟು ದಿನ ಆಗ್ತಿತ್ತು ಮುಂಚೆ ಅಂತ? ನಾವು ಮೊದಲೆಲ್ಲ ಒಂದು 7 ಟನ್ ಸ್ಟಾಕ್ ತರಿಸ್ತಿದ್ದೀವಿ ಸರ್. 15,000 ರಿಂದ 14,000 ಲೀಟ್ರ್ ಬರ್ತಾಯಿತ್ತು. ಅದು 1 ವಾರ ಆಗ್ತಾಯಿತ್ತು ಸರ್. ಇವಾಗ 3 ದಿನಕ್ಕೆ ಒಂದು ಲೋಡ್ ಖಾಲಿ ಆಗ್ತಾಯಿದೆ ಸರ್. ರಶ್ ಜಾಸ್ತಿ ಇದೆ ಇವಾಗ. ಎಲ್ಲ ಬಂಕ್ ಬಂದಿರೋದ್ರಿಂದ 2 ರಿಂದ 3 ದಿನ ಒಂದು ಲೋಡ್ ಖಾಲಿ ಆಗುತ್ತೆ ಸರ್. ಅಲ್ಲ, ಇವಾಗ ಸ್ಟಾಕ್ ಯಾಕೆ ಬರ್ತಾ ಇಲ್ಲ ಅಂತ? ಸರ್, ಕಂಪ್ನಿಯಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಾಯಿದ್ದಾರೆ ಸರ್. ಅಲ್ಲಿ ಚೆನ್ನೈಯಲ್ಲಿ ನಮ್ಮದು ಲೋಡಿಂಗ್ ಪಾಯಿಂಟ್ ಇರೋದು, ಅಲ್ಲೇ ಸ್ಟಾಕ್ ಬಂದಿಲ್ಲ, ಬಂದರೆ ಕಳಿಸ್ತೀವಿ ನಿಮ್ಗೆ ಅಂತ ಹೇಳಿದ್ದಾರೆ ಸರ್. ಇನ್ನೊಂದು 2 ದಿನ ಆಗ್ಬೋದು ಅಂತ ನಮ್ಗೆ ಹೇಳಿದ್ದಾರೆ ಸರ್. ಇದಿಷ್ಟು ಇಲ್ಲಿರುವಂಥ ಮ್ಯಾನೇಜರ್ ಅವರು ಮಾತಾಗಿರುವಂಥದ್ದು. ಯಾಕಂದರೆ ಚೆನ್ನೈಲಿಂದನೇ ನಮಗೆ ಸ್ಟಾಕ್ ಬರಬೇಕಾಗಿತ್ತು. ಸಾಕಷ್ಟು ಸ್ಟಾಕ್ ಕೂಡ ಒಂದು 7 ದಿನಗಳ ಮಟ್ಟಿಗೆ ಆಗ್ತಿತ್ತು. ಆದರೆ ಇಲ್ಲಿ ಸ್ಟಾಕ್ ಬರದೇ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಆಟೋಗಳಿಗೆ ಇಲ್ಲಿ LPG ಕೊಡೋದಕ್ಕಾಗದೆ ಇವತ್ತು ಆಟೋಗಳು ಕೂಡ ಇಲ್ಲೇ ನಿಲ್ಲಿಸ್ಕೊಂಡು ತಳ್ಕೊಂಡು ಬಂದು ಇಲ್ಲೇ ಬಂಕ್ನಲ್ಲಿ ನಿಲ್ಲಿಸುವಂಥ ಪರಿಸ್ಥಿತಿ ಎದುರಾಗಿದೆ ಅಂತೇಳಿ ಇಲ್ಲಿ ಮ್ಯಾನೇಜರ್ ಮಾತಾಗಿರುವಂಥ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.